ಬ್ರಿಟಿಷ್ ಅವರು ನಮ್ಮ ಹಿಂದೂಸ್ತಾನದಿಂದ ಅವರಿಗೆ ದಾಳಿ ಮಾಡೋರಿಗೆ ಇವರು ಬಿಸ್ನೆಸ್ಗೋಸ್ಕರ ಬಂದು ಬೋಲೋ ಭಾರತ್ ಮಾತಾಕೆ. ನಾವಿವತ್ತು ಈ 78ನೇ ವರ್ಷ ಶುಭ ಸ್ವಾತಂತ್ರ್ಯವನ್ನು ಈ ಬಾಳೆಕಾಯಿ ಮಂಡಿಯಲ್ಲಿ ಎಲ್ಲರ ಜೊತೆಗೆ ಸಾರ್ವಜನಿಕವಾಗಿ ಹಣ್ಣು ಮಾರ್ಕೆಟಲ್ಲಿ ಎಲ್ಲರ ಜೊತೆಗೆ ಸಮಕ್ಷವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಇವತ್ತು ಬಂದಿದ್ದೀವಿ. ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಹಣ್ಣಿನ ಸ್ನೇಹಿತರು ವರ್ತಕರು ಎಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ಅಗೇನ್ ಹ್ಯಾಪಿ 78th ಇಂಡಿಪೆಂಡೆನ್ಸ್ ಡೇ. ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮ ಸಡಗರದ ನಡುವೆ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮ ಎಲ್ಲೆಡೆಯೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಹಾಗೆಯೇ ದೇಶಭಕ್ತಿಯನ್ನ ಮೆರೆದರು. ಕೇವಲ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅಷ್ಟೇ ಅಲ್ಲ, ಎಲ್ಲ ಅಂಗಡಿ ಮಳಿಗೆಗಳಲ್ಲೂ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ ಸಂಘಟನೆಗಳಿಂದಲೂ ಕೂಡ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಅಂತೆಯೇ ರಾಜ್ಯದ ಅತಿ ದೊಡ್ಡ ಹಣ್ಣಿನ ಮಾರುಕಟ್ಟೆ ಎನಿಸಿಕೊಂಡಿರುವಂತಹ ಬೆಂಗಳೂರು ಹೊರವಲಯದ ಸಿಂಗೇನ ಅಗ್ರಹಾರದಲ್ಲಿರುವಂತಹ ಈ ಒಂದು APMCಯ ಹಣ್ಣಿನ ಮಾರುಕಟ್ಟೆಯಲ್ಲೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಇಲ್ಲಿನ ಸಿಂಗೇನ ಅಗ್ರಹಾರದಲ್ಲಿರುವಂತಹ ಫ್ರೂಟ್ ಅಂಡ್ ಮ್ಯಾಂಗೋ ಕಮಿಷನ್ ಏಜೆಂಟ್ಸ್ ಅಂಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಎಲ್ಲ ಮಳಿಗೆದಾರರು, ಎಲ್ಲ ವ್ಯಾಪಾರಿಗಳು ಹಾಗೆಯೇ ಎಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ತಾಯಿ ಭಾರತಿಗೆ ನಮಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಎಲ್ಲ ವ್ಯಾಪಾರಿಗಳಿಗೆ ಹಾಗೆಯೇ ಇಲ್ಲಿ ಇದ್ದಂತಹ ಎಲ್ಲ ನೌಕರರಿಗೂ ಕೂಡ ಸಿಹಿ ತಿಂಡಿಯನ್ನ ವಿತರಣೆ ಮಾಡಲಾಯಿತು. ಭಾರತ್ ಮಾತಾಕ್ಕೆ ಜೈ ಎನ್ನುವಂತ ಘೋಷಣೆಗಳನ್ನ ಮೊಳಗಿಸಿ ಎಲ್ಲರೂ ಕೂಡ ಸಂಭ್ರಮ ಸಡಗರದಲ್ಲಿ ಈ ಒಂದು ಹಣ್ಣಿನ ಮಾರುಕಟ್ಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಸಾಕು, ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಬಂದು ನಮಗೆ ಇದು 78ನೆಯ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ. 1947 ಆಗಸ್ಟ್ ಮಧ್ಯರಾತ್ರಿ ಎಂದು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಆ ಎಲ್ಲ ಮಹನೀಯರನ್ನ, ಹೋರಾಟಗಾರರನ್ನ ಎಲ್ಲರನ್ನು ಕೂಡ ನಾವು ಸ್ಮರಿಸುವಂತಹ ದಿನ. ತಾಯಿ ಭಾರತಿಯನ್ನ ಬ್ರಿಟಿಷರಿಂದ ಮುಕ್ತಿಗೊಂಡಂತಹ ದಿನ. ತಾಯಿ ಭಾರತಿಗೆ ನಾವು ವಿಶೇಷವಾದಂತಹ ನಮನಗಳನ್ನ ಸಲ್ಲಿಸ್ತೇವೆ. ಹಾಗೆಯೇ ವಿವಿಧ ರೀತಿಯಾದಂತಹ ಯೋಜನೆಗಳನ್ನ ಹಾಗೂ ಬಾಂಧವ್ಯವನ್ನ ವೃದ್ಧಿಸಿಕೊಳ್ಳುವತ್ತ ನಾವು ಯೋಚನೆಯನ್ನ ಮಾಡ್ತೇವೆ. ಆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಹಣ್ಣಿನ ಮಾರುಕಟ್ಟೆಯಲ್ಲಿ ಅಂದ್ರೆ ಸಿಂಗೇನ ಅಗ್ರಹಾರದ ಹಣ್ಣಿನ ಮಾರುಕಟ್ಟೆಯಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿದಂತಹ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಇವತ್ತು ನಮ್ಮ ಹಿಂದೂಸ್ತಾನ ಮೊದಲಾಗೆ ಇರುವಾಗ ಮೊದಲಾಗೆ ಮೊಘಲರು ಬಂದು ನಮ್ಮ ದೇಶನ ದಾಳಿ ಮಾಡಿ ಹಿಡ್ಕೊಂಡ್ರು. ಅವರನ್ನ ಮತ್ತೆ ಬ್ರಿಟಿಷ್ ಅವರು ನಮ್ಮ ಹಿಂದೂಸ್ತಾನದಿಂದ ಅವರಿಗೆ ದಾಳಿ ಮಾಡೋರಿಗೆ ಇವರು ಬಿಸ್ನೆಸ್ಗೋಸ್ಕರ ಬಂದು ಮತ್ತೆ ಅವರೇ ಹೊಡೆದು ನಮ್ಮನ್ನ ಇವರು ಬ್ರಿಟಿಷ್ ಅವರು ಹಿಡಿದುಕೊಂಡ್ರು. ಅದಾಗಿದ ಮೇಲೆ ನಮ್ಮ ದೇಶದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ರಾಣಿ ಚೆನ್ನಮ್ಮ ಇನ್ನೂ ಹಲವಾರು ಜೀವ ಕೊಟ್ಟು ನಮ್ಮ ದೇಶನ ಇವತ್ತು ನಮಗೆ 78ನ ಸುಂದರ ತಗೊಂಡು ಕೊಟ್ಟವರೆ. ಈ 78ನ ಸುಂದರ ಆಚರಣೆ ನಮ್ಮ ಬೆಂಗಳೂರು ಫ್ರೂಟ್ ಮಾರ್ಕೆಟ್, ಸಿಂಗನಗರ ಫ್ರೂಟ್ ಮಾರ್ಕೆಟ್ ಪರವಾಗಿ ಇವತ್ತು ನಾವು ಈ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರೋರಿಗೆ ಎಲ್ರಿಗೆ ನನ್ನ ಧನ್ಯವಾದಗಳು. ಎಲ್ಲರಿಗೆ 78ನ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. 78ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸಿಂಗೇನ ಅಗ್ರಹಾರದಲ್ಲಿನ ಹಣ್ಣಿನ ಮಾರುಕಟ್ಟೆಯಲ್ಲಿನ ಈ ಒಂದು ಫ್ರೂಟ್ ಅಂಡ್ ಮ್ಯಾಂಗೋ ಹೋಲ್ಸೇಲ್ ಕಮಿಷನ್ ಏಜೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರುವಂತಹ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರೆ ಮುಖಂಡರುಗಳು ಕೂಡ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ. ನಮಸ್ಕಾರ ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತು ನಮ್ಮ ವೆಂಕಟೇಶ್ ಅವರು ಈ ಫ್ರೂಟ್ಸ್ ಆ್ಯಂಡ್ ಮಾರ್ಕೆಟ್ ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆಗೆ ನಾವು ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ನಿಧಿವೃದ್ಧಿ ಕಂಪನಿ ಅಂತ ನಮ್ಮದು ಎಲ್ಲ ಥರದ ಲೋನ್ಸ್ ಫೆಸಿಲಿಟಿ ಇರುತ್ತೆ. ನಾವಿವತ್ತು ಈ 78ನೇ ವರ್ಷ ಸ್ವಾತಂತ್ರ್ಯವನ್ನು ಈ ಬಾಳೆಕಾಯಿ ಮಂಡಿಯಲ್ಲಿ ಎಲ್ಲರ ಜೊತೆಗೆ ಸಾರ್ವಜನಿಕವಾಗಿ ಹಣ್ಣು ಮಾರ್ಕೆಟಲ್ಲಿ ಎಲ್ಲರ ಜೊತೆಗೆ ಸಮಕ್ಷವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಇವತ್ತು ಬಂದಿದ್ದೀವಿ. ಅದಕ್ಕೆಲ್ಲ ಇವ್ರ ಸಹಕಾರ ಬೆಂಬಲದಿಂದ ನಾವು ಮುಂದೆ ಈ ಥರ ಒಳ್ಳೆ ಕೆಲಸವನ್ನು ಮಾಡ್ತಾ ಎಲ್ಲರಿಗೂ ಸಪೋರ್ಟ್ ಆಗಿ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು ಅಂತ ನಾವು ಇಚ್ಛಿಸ್ತೀವಿ.
ಒನ್ಸ್ ಅಗೇನ್ ಎಲ್ಲರಿಗೂ 78ನೇ ವರ್ಷದ ಹಾರ್ದಿಕ ಶುಭಾಶಯಗಳು. 78ನೇ ವರ್ಷದ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳು. ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಹಣ್ಣಿನ ಸ್ನೇಹಿತರು, ವರ್ತಕರು ಎಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ರಾಷ್ಟ್ರಧ್ವಜವನ್ನ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸುವುದಷ್ಟೇ ಅಲ್ಲ, ನಾವು ಹೊಸ ರೀತಿಯಾದಂತಹ ಆಲೋಚನೆಗಳನ್ನ ಮತ್ತು ನನ್ನ ದೇಶಕ್ಕಾಗಿ ನಾನು ಯಾವ ರೀತಿಯಾದಂತಹ ಸೇವೆಯನ್ನ ಸಲ್ಲಿಸಬಹುದು, ನಮ್ಮ ಪೂರ್ವಜರು ಕಷ್ಟಪಟ್ಟು ತಂದುಕೊಟ್ಟಂತೆ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವಂತಹ ಬಗ್ಗೆಯೂ ಕೂಡ ಯೋಚನೆಯನ್ನ ಮಾಡ್ತೇವೆ, ಆಲೋಚಿಸ್ತೇವೆ. ಈ ರೀತಿಯಾದಂತಹ ವಿವಿಧ ರೀತಿಯಾದಂತಹ ಚಿಂತನೆಗಳಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕಾಗುತ್ತದೆ. ಹಣ್ಣಿನ ಮಾರುಕಟ್ಟೆಯಲ್ಲಿ ಆಯೋಜಿಸಲಾಗಿದ್ದಂತಹ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮುಖಂಡರುಗಳು ತಮ್ಮ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಎಲ್ರಿಗೂ ನಮಸ್ಕಾರ. ನಮ್ಮ ಫ್ರೂಟು ಹೋಲ್ಸೇಲ್ ಮಾರ್ಕೆಟಿಂದ ಮಾತಾಡ್ತಾ ಇದ್ವಿ. ಸಿಂಗನಗರ ಅಖರಾರಿಂದ 78ನೇ ವರ್ಷ ಸ್ವಾತಂತ್ರ್ಯ ದಿನ ಶುಭಾಶಯಗಳು. ಮತ್ತು ಇಲ್ಲಿ ನಮ್ಮ ಮಂಡಿ ಮಾಲೀಕರು ಮತ್ತು ಹಮಾಲಿಗಳು ಮತ್ತು ಈ ದೇಶದಿಂದ ಬಂದಿದ್ದು ಎಲ್ಲರೂ ಈ ಸ್ವಾತಂತ್ರ್ಯ ದಿನದಲ್ಲಿ ಎಲ್ಲರೂ ಸೇರಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಎಲ್ಲ ಒಂದೇ ತಾಯಿ ಮಕ್ಕಳಿಂದ ನಾವೆಲ್ಲ ಮಾಡ್ತಾಯಿದ್ದೀವಿ. ವರ್ಷ ನಮ್ಮ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ನಾವು ಮಂಡಿ ಮಾಲೀಕರು ಯಾರಿದ್ದಾರೆ ಎಲ್ಲರೂ ಸೇರಿ ಎಲ್ಲ ಕೊಟ್ಟು ಒಂದೊಂದು ವರ್ಷನೂ ಯಾವುದು ಬಿಡೋದಿಲ್ಲ, ಚೆನ್ನಾಗಿ ಮಾಡ್ತಾಯಿದ್ದೀವಿ. ಎಲ್ಲರೂ ಜನ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀವಿ. ಯಾವ ವರ್ಷವೂ ಇದೇ ಥರ ಮಾಡಬೇಕು. ಇವು ಬಂದಿರೋರಿಗೆಲ್ಲರಿಗೂ ನಾವು ನಮಸ್ಕಾರ ಮಾಡಿಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ತುಂಬ ಸಂತೋಷ. Good morning to everyone. We are celebrating 28th Independence Day in our fruit market. Association President A. Venkatesh. More again, happy 78th Independence Day. ಒಟ್ಟಿನಲ್ಲಿ ಶಾಲಾ ಕಾಲೇಜುಗಳು ಅಥವಾ ಸರ್ಕಾರಿ ಕಚೇರಿಗಳು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಇಡೀ ಸಮಸ್ತ 140 ಕೋಟಿ ಜನರು ಕೂಡ ತಾಯಿ ಭಾರತಿಯನ್ನ ಸ್ಮರಿಸುತ್ತಾ ತಾಯಿಗೆ ವಂದಿಸುವಂತ ಈ ಒಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಲ್ಲೆಡೆಯೂ ಕೂಡ ಅರ್ಥಪೂರ್ಣವಾಗಿ ಆಚರಿಸಲಾಯಿತು.